ಬಳ್ಳಾರಿಯ ಸುಡು ಬಿಸಿಲು, ಬಳ್ಳಾರಿ ಬಿಸಿಲು ಹೆಂಗಿರುತ್ತೆ ಅಂತ ನಿಮ್ಗೆ ತುಂಬ ಚೆನ್ನಾಗಿ ಗೊತ್ತು. ಬೆಳಗ್ಗೆ 8-8ವರೆಗೆ ರಸ್ತೆ ಕಾದು ಕೆಂಡಾಗಿರುತ್ತೆ. ಅಂಥ ಬಿಸಿಲಿನಲ್ಲಿ ಈ ತೇರು ಬೀದಿ ಇದೆಯಲ್ಲ, ಬಳ್ಳಾರಿ ತೇರು ಬೀದಿಯಲ್ಲಿ ಒಬ್ಬ ಹುಡುಗ ಬುಟ್ಟಿಯಲ್ಲಿ ಹೂವನ್ನು ಇಟ್ಕೊಂಡು ಮಾರ್ತಾ ಇರ್ತಾನೆ. ಬಂದಂಥ ಜನ ರೇಟ್ ಕೇಳ್ತಾರೆ. ಮಲ್ಲಿಗೆ ಹೂವು ಒಂದು ಮಾರಿಗೆ ಎಷ್ಟು? 20 ರೂಪಾಯಿ, 10 ರೂಪಾಯಿ ಮಾಡಿಕೊಡು. ಚೌಕಾಶಿ ಮಾಡಿ ಆತನ ಕಡೆ ಹೂವು ತಗೋತಾ ಇರ್ತಾರೆ. ಆತ ಸಾಧ್ಯ ಆದ್ರೆ ಕೊಡ್ತಿರ್ತಾನೆ, ಇಲ್ಲ ಆಗಲ್ಲಮ್ಮ ಅಂತಿರ್ತಾನೆ, ಚಡ್ಪಡಿಸ್ತಾ ಇರ್ತಾನೆ. ಒಬ್ಬ ದೂರದಿಂದ ಬರೋ ವ್ಯಕ್ತಿ ಆ ಹುಡುಗನನ್ನು ನೋಡ್ತಾನೆ. ಆ ಹುಡುಗನ ಕಾಲಿನಲ್ಲಿ ಚಪ್ಪಲಿಗಳಿರೋದಿಲ್ಲ. ಈತನಿಗೆ ಆ ಮಗುವನ್ನು ನೋಡಿದ ತಕ್ಷಣ ಬೇಸರ ಆಗಿಬಿಡುತ್ತೆ. ಎಷ್ಟು ಕಷ್ಟಪಟ್ಟು ಈತ ದುಡಿತಾ ಇದ್ದಾನೆ, ಅಂತರ ಜೊತೆ ಎಲ್ಲರೂ ಚೌಕಾಶಿ ಮಾಡ್ತಾ ಇದ್ದಾರೆ, ನಾನು ಈತನಿಗೇನಾದರೂ ಮಾಡಬೇಕು. ಎದುರುಗಡೆ ಒಂದು ಶೂ ಶಾಪ್ ಕಾಣುತ್ತೆ. ನೇರವಾಗಿ ಹೋದವನೇ ಒಂದು ಜೊತೆ ಶೂಸ್ ತೊಗೊಂಡು ಆ ಮಗುವಿನ ಬಳಿ ಬರ್ತಾನೆ. ಮಗು, ಈ ಶೂಸ್ ಹಾಕೋ ನೀನು. ಮಗು ಎರಡನೇ ಮಾತು ಕೇಳೋದೇ ಇಲ್ಲ, ಅಚ್ಚರಿನೂ ಪಡೋದಿಲ್ಲ. ತಕ್ಷಣ ಅಲ್ಲೇ ಕೂತ್ಕೊಂಡವನೇ ನೆಲದ ಮೇಲೆ ಕೂತು ಶೂಸ್ ಹಾಕ್ಕೊಂಡ್ಬಿಡ್ತಾನೆ. ಶೂಸ್ ಹಾಕ್ಕೊಂಡ್ಮೇಲೆ ಒಂದು ಪ್ರಶ್ನೆಯನ್ನು ಆ ಶೂಸ್ ಕೊಡಿಸಿದಂಥ ಅಂಕಲ್ಗೆ ಕೇಳ್ತಾನೆ, ನೀವು ದೇವರ? ಈ ವ್ಯಕ್ತಿಗೆ ಆಶ್ಚರ್ಯ ಆಗುತ್ತೆ. ಅಲ್ಲ, ನಾನು ದೇವರಲ್ವಲ್ಲ, ಯಾಕೆ ಹಂಗೆ ಕೇಳಿದೆ? ಇಲ್ಲ, ನಿನ್ನೆ ನಾನು ರಾತ್ರಿ ದೇವ್ರ ಹತ್ರ ಕೇಳ್ಕೊಂಡೆ, ದಿನ ನಾನು ವ್ಯಾಪಾರ ಮಾಡ್ತಾ ಇದ್ದೀನಿ, ಆದರೆ ಕಾಲು ಈ ರೀತಿ ಸುಡ್ತಾ ಇದೆ, ನೀನು ಒಂದು ಜೊತೆ ಶೂಸ್ ಆದರೂ ನಾಳೆ ನಂಗೆ ಕೊಡಿಸಿದ್ರೆ ಒಳ್ಳೇದಾಗತ್ತೆ ಅಂತ. ಇವತ್ತು ಬೆಳಿಗ್ಗೆ ನೋಡಿದ್ರೆ ನೀವು ತಂದು ಕೊಟ್ಟಿದ್ರಿ, ಹಾಗಾದರೆ ನೀವು ದೇವರ ಫ್ರೆಂಡ್ ಆಗಿರಬೇಕು. ನೋಡಿ, ಜೀವನದಲ್ಲಿ ದೇವರ ಫ್ರೆಂಡ್ ಆಗೋದು ಎಷ್ಟು ಸುಲಭ ಇದೆ ನೋಡಿ. ಒಂದು, ನಾವು ಕೊಟ್ಟು ಹೋಗಬೇಕು, ಇಲ್ಲ ಬಿಟ್ಟು ಹೋಗಬೇಕು. ತೊಗೊಂಡಂತೂ ಹೋಗ್ಲಿಕ್ಕೆ ಆಗೋದಿಲ್ಲ. ಆದಷ್ಟು ಕೊಟ್ಟು ಹೋಗ್ಬಿಡೋಣಲ್ವ, ಬಿಟ್ಟು ಯಾಕೆ ಹೋಗ್ಬೇಕು? ಯೋಚನೆ ಮಾಡಿ ನೋಡಿ.